ಆ ದೇಶಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲರೂ ಒಬ್ಬರು ಬೇಕಂತ ವಿನಂತಿಯನ್ನು ಮಾಡ್ತಿದ್ದೇವೆ. ಅಮಾನುಷ ಕೃತ್ಯಕ್ಕೆ ಬಾಂಗ್ಲಾ ಪ್ರಜೆಗಳಿಗೆ ಧಿಕ್ಕಾರ ಧಿಕ್ಕಾರ. ಭಾರತ ದೇಶಕ್ಕೆ ಧಿಕ್ಕಾರ. ಹಿಂದೂ ವಿರೋಧಿ ಬಾಂಗ್ಲಾ ಸರ್ಕಾರಕ್ಕೆ, ಅಮಾನುಷ ಕೃತ್ಯಕ್ಕೆ ಬಾಂಗ್ಲಾ ಸರ್ಕಾರಕ್ಕೆ, ಬಾಂಗ್ಲಾದೇಶದ ರಕ್ತ ಪಿಪಾಸು ಉಗ್ರರಿಗೆ, ಬಾಂಗ್ಲಾದೇಶರಿಗೆ ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ. बोलो भारत माता की, प्रभु श्री रामचंद्र महाराज की, पवन सुत हनुमान की, भारत माता की. ಜೊತೆಗೆ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಇಡೀ ಮಾನವ ಕುಲವೇ ಎದ್ದು ನಿಲ್ಲಬೇಕಾದಂತಹ ಈ ಪರ್ವಕಾಲದಲ್ಲಿ ಇಡೀ ಮಾನವ ಕುಲ ಇಂತಹ ರಾಕ್ಷಸಿ ಪ್ರವೃತ್ತಿಯ ಪುಣ್ಯ ಬುದ್ಧಿಯ ಸಂತಾನದ ಪುನಶ್ಚೇತನೆಯಾಗಬೇಕೆಂಬ ಒಕ್ಕರಳ ಧ್ವನಿಯನ್ನು ಎತ್ತಲಿಕ್ಕಾಗಿ ಸದಾ ಸಮಸ್ತ ಹಿಂದೂಗಳ ಧ್ವನಿಯಾಗಿ ಮೆರೆಯುತ್ತಿರುವಂತಹ ವಿಶ್ವ ಹಿಂದೂ ಪರಿಷತ್ ಭಜನೆಗಳ ಮಾತೃಶಕ್ತಿ ದುರ್ಗವಾಹಿನಿ, ಹಿಂದೂ ಜಾಗರಣ ವೇದಿಕೆ, ಭಾಜಪ ಇವೆಲ್ಲ ಸಂಘ ಪರಿವಾರದ ಅನ್ಯಾನ್ಯ ಸಂಘಗಳ ಒಕ್ಕಳ ಧ್ವನಿಯೊಂದಿಗೆ ಈ ಒಂದು ಮಾಡುತ್ತಿರುವಂತಹ ಆ ಒಂದು ಹತ್ಯೆ ವಿರೋಧ ಮಾಡುತ್ತಿರುವಂತ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿರುವಂತ ಎಲ್ಲ ಸಂಘ ಪರಿವಾರದ ವಿವಿಧ ನಾಯಕರೇ, ನಾಗರಿಕ ಸಮಾಜದ ಹಿಂದೂ ಬಂಧುಗಳೇ, ದೇಶಭಕ್ತ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಪ್ರಸ್ತಾವನೆ ಮಾಡಲಿಕ್ಕೆ ಶ್ರೀ ದಾಮೋದರ ಪಾಟೀಲ್ ಇದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ನ ನಗರ ಅಧ್ಯಕ್ಷರು. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಮುಖ ಭಾಷಣ ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಮಿತ್ರರು, ಪ್ರಖರ ಹಿಂದುತ್ವವಾದಿ ಹಿಂದೂ ನಾಯಕರಾದ ಶ್ರೀ ಮುರಳೀಕೃಷ್ಣ ವಸಂತಡ್ಕ, ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಶ್ರೀ ಮೋಹನ್ ದಾಸ್ ಕಾಣಿಯವರು, ಹಾಗೇನೆ ಭಾಜಪ ಪ್ರಮುಖರು, ಹಾಗೇನೆ ಮಾಜಿ ಶಾಸಕರಾದ ಶ್ರೀ ಮೋಹನ್ ಸಂಜೀವ ಮಠದವರು ಎಲ್ಲರನ್ನ ಈ ಒಂದು ಕಾರ್ಯಕ್ರಮದ ಪ್ರತಿಭಟನಾ ಕಾರ್ಯಕ್ರಮದ ಈ ಒಂದು ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಪ್ರಸ್ತಾವನೆ ಮಾಡಬೇಕಾಗಿ ಶ್ರೀ ದಾಮೋದರ ಇವರಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಭಾರತ್ ಮಾತಾ ಕಿ ಬಹಳ ಖೇದಕರವಾದಂತಹ ಒಂದು ವಿಚಾರವನ್ನ ನಾವೆಲ್ಲರೂ ಕೆಲವು ದಿವಸಗಳಿಂದ ಕಾಣುತ್ತಾ ಇದ್ದೇವೆ. ಇದೆಲ್ಲಿಯೋ ಫಾರಿನಲ್ಲಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ರೂ ಕೂಡ ಇಲ್ಲಿಂದ ಸುಮಾರು 2500 ಕಿಲೋಮೀಟರ್ ಮಾತ್ರ ದೂರದಲ್ಲಿ ನಡೆಯುತ್ತಾ ಇರುವಂತಹ ಇದೊಂದು ಬಹಳ ಹೇಯವಾಗಿರತಕ್ಕಂಥ ಕೃತ್ಯ. ಹಿಂದೂ ಸಮಾಜ ಎನ್ನುವಂತಹ ಒಂದೇ ಒಂದು ಉದ್ದೇಶವನ್ನಿಟ್ಟುಕೊಂಡು ಹಿಂದೂ ಸಮಾಜವನ್ನ ಎಲ್ಲ ಬದಿಯಿಂದಲೂ ಕಟ್ಟಿ ಹಾಕಬೇಕು, ಹಿಂದೂ ಸಮಾಜವನ್ನ ದಮನಿಸಬೇಕು ಅಂತ ಹೇಳುವಂತ ಉದ್ದೇಶದಿಂದ, ಹಿಂದೂ ಎನ್ನುವ ಒಂದು ಉದ್ದೇಶದಿಂದ ಬಹಳ ದುಃಖಕರವಾದ ರೀತಿಯಲ್ಲಿ
ಇವತ್ತು ಎಲ್ಲರನ್ನ ಹೊಡೆದೊಡಿಸುವಂತ ಮತ್ತು ವಧೆ ಮಾಡತಕ್ಕಂಥ ಕೆಲಸಗಳು ನಡೆಯುತ್ತಾ ಇದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಸಪರಿವಾರ ಸಂಘಟನೆಗಳು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದೆ. ಅದರ ಜೊತೆಗೆ ಕೊಲ್ಲುವಂಥದ್ದು ಯಾವ ರೀತಿ ಅಂತ ಕೇಳಿದ್ರೆ ಬಹಳ ಬರ್ಬರವಾಗಿ ಮತ್ತು ಎಂತಹ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯ ಖೇದಕರವನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಸಾಯಿಸ್ತಾ ಇದ್ದಾರೆ. ಹಲವು ದಿವಸಗಳಿಂದ ಬೇರೆ ಬೇರೆ ಕಡೆ ಇದರ ವಿಚಾರವಾಗಿ ಪ್ರತಿಭಟನೆಗಳು ನಡೆಯುತ್ತಾ ಇದೆ. ಇಂತಹ ಪ್ರತಿಭಟನೆಗಳು ನಡೆದರೂ ಕೂಡ ಇದೀಗ ಇಂದು ಕೂಡ ಒಂದು ವಧೆ ನಡೆದಿದೆ ಅಂತ ಹೇಳುವುದನ್ನ ಬಹಳ ಬೇಸರದಿಂದ ನಾವು ಹೇಳಬೇಕಾಗಿದೆ. ಯಾವಾಗ ಸುಮಾರು 33% ಇದ್ದಂತಹ ಹಿಂದೂಗಳು ಇದೀಗ ಸುಮಾರು 3%ಗೆ ತಲುಪಬೇಕಾದ್ರೆ ಅಲ್ಲಿ ಯಾವ ರೀತಿಯ ಕೆಲಸಗಳು ನಡೀತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ನಾವು ಸುಮಾರು ಹಿಂದೂಗಳನ್ನ ಒಂದು ರೀತಿಯಲ್ಲಿ ಮತಾಂತರ ಮಾಡತಕ್ಕಂಥ ಶಕ್ತಿಗಳು ಇದ್ರೆ ಇನ್ನೊಂದು ರೀತಿಯಲ್ಲಿ ವಧೆ ಮಾಡತಕ್ಕಂಥ ಕೆಲಸಗಳು ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ನಡೀತಾ ಇದೆ. ಇದೇ ರೀತಿ ನಡೆದರೆ ಇದು ನಮ್ಮ ಭಾರತ ದೇಶದ ಒಳಗಡೆ ಇದ್ದಂತಹ ಅಖಂಡ ಭಾರತವಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದಂತಹ ಈ ದೇಶಗಳು ಗಾಂಧಿಯವರ ನೇತೃತ್ವದಲ್ಲಿ ವಿಭಜನೆಯಾದಾಗ ಪಾಕಿಸ್ತಾನವನ್ನ ಬೇರೆ ಮಾಡಿ ಪಾಕಿಸ್ತಾನದಿಂದ ನಮಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಇಂದಿರಾ ಗಾಂಧಿಯ ಸಂದರ್ಭದಲ್ಲಿ ನಮ್ಮ ಈ ಬಾಂಗ್ಲಾವನ್ನ ಬೇರೆ ಮಾಡಿ ಅಲ್ಲಿಯೂ ಕೂಡ ನಮ್ಮ ಭಾರತಕ್ಕೆ ಬೇರೆ ಬೇರೆ ರೀತಿಯ ತೊಂದರೆಗಳನ್ನ ಬರುವಂತ ರೀತಿಯಲ್ಲಿ ಮಾಡಿದ್ದಾರೆ. ಇದೀಗ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಹಿಂದೂ ಅಂತೇಳಿ ಕಾಣುವಾಗ ಅವರನ್ನ ಕೊಲ್ಲತಕ್ಕಂಥ ಮತ್ತು ವಧೆ ಮಾಡತಕ್ಕಂಥ ಕೆಲಸಗಳು ನಡೀತಾ ಇದೆ. ಇಂತಹ ಹೇಯ ಕೃತ್ಯವನ್ನ ಖಂಡಿಸುವ ಉದ್ದೇಶದಿಂದ ನಾವಿವತ್ತು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳಲ್ಲಿಯೂ ಕೂಡ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಿಂದೂಗಳಿಗೆ ಯಾವಾಗ ತೊಂದರೆ ಆದರೂ ಕೂಡ ನಾವು ಎದ್ದು ನಿಲ್ಲತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಈ ಪ್ರಸ್ತಾವನೆಯನ್ನ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮ್ಮೆಲ್ಲರ ಶಕ್ತಿ ದೇವತೆ ಆಗಿರ್ತಕ್ಕಂಥ ತಾಯಿ ಭಾರತೀಯ ಚರಣ ಕಮಲಗಳಿಗೆ ಪಡ ಮಾಡುತ್ತಾ ಇವತ್ತು ಹಿಂದೂ ಸಮಾಜ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಎದ್ದು ನಿಂತು ಗರ್ಜನೆ ಹಾಕಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅಲ್ಲಲ್ಲಿ ಪ್ರತಿಭಟನೆಗಳನ್ನ, ಜಾಗೃತಿಯ ಜಾಥಾಗಳನ್ನ, ಶ್ರದ್ಧಾಂಜಲಿ ಸಭೆಗಳನ್ನು ನಡೆಸ್ತಾ ಇದ್ರೆ ಜಗತ್ತಿನಲ್ಲಿರ್ತಕ್ಕಂಥ, ಅದು ವಿಶೇಷವಾಗಿ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಅನಿಸ್ಬೇಕು, ಭಾರತ ಅಂದ್ರೆ ನಮಗೆ ರಕ್ಷಣೆ ಕೊಡುವ ರಾಷ್ಟ್ರ. ಭಾರತದ ಜನ ಒಮ್ಮೆ ಯೋಚನೆ ಮಾಡಿದ್ರೆ ನಮಗೆ 100ಕ್ಕೆ 100 ರಕ್ಷಣೆ ಸಿಗ್ತದೆ ಅಂತ ಅನ್ನಿಸಬೇಕು. ಆ ರೀತಿಯ ಘೋಷಣೆ ಯಾರು ಈ ಹಿಂದೂ ಧರ್ಮೀಯರ ವಿರುದ್ಧ ಅಧರ್ಮದ ಆಟವನ್ನ ಆಡ್ತಾ ಇದ್ದಾರ ಅವರಿಗೆ ಎಚ್ಚರಿಕೆಯ ಸಂದೇಶವಾಗಿ ಹಿಂದೂ ಸಮಾಜದ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಪ್ರತಿಯೊಬ್ಬನಿಗೂ ರಕ್ಷಣೆಯ ಸಂದೇಶ ಆಗಿರಬೇಕು. ಅದಕ್ಕೋಸ್ಕರ ನಾವೆಲ್ಲ ಎರಡೂ ಕೈಗಳನ್ನು ಎತ್ತಿ ಒಮ್ಮೆ ತಾಯಿ ಭಾರತಿಗೆ ಜೈಕಾರವನ್ನ ಕೂಗೋಣ. ಬಲೋ ಭಾರತ್ ಮಾತಾಕ್ಕೆ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ಗೆ, ಪವನ ಸುತ ಹನುಮಾನ್ಗೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮತ್ತು ಪರಿವಾರ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಒಂದು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳ ಮತ್ತು ಪರಿವಾರ ಸಂಘಟನೆಗಳ ಎಲ್ಲ ಹಿರಿಯ ಮುಖಂಡರೇ, ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ ಅವರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ಸೇರಿರತಕ್ಕಂಥ ಪತ್ರಕರ್ತ ಬಂಧುಗಳೇ, ಇವತ್ತು ಯಾವ ರೀತಿ ಮಾತಾಡಬೇಕು ಅಂತ ಕೇಳಿದ್ರೆ ಮಾತನಾಡುವ ಸಮಯ ಇದು ಅಲ್ಲ ಅಂತ ನಮ್ಗೆ ಅನ್ನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ 2025 ಡಿಸೆಂಬರ್ 18ನೇ ತಾರೀಕಿನ ದಿನದಂದು ಬಾಂಗ್ಲಾದೇಶದ ಒಂದು ಘಟನೆ ನಡೆಯುತ್ತೆ. ದೀಪು ಚಂದ್ರ ದಾಸ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ, ಯುವಕ, ಯಾವುದೇ ತಪ್ಪನ್ನ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಮುಸಲ್ಮಾನ ನಾಯಕನ ಹತ್ಯೆ ಆಗತ್ತೆ. ಆ ಹತ್ಯೆಗೆ ಪ್ರತಿರೋಧವಾಗಿ ಆ ದೀಪು ಚಂದ್ರ ದಾಸನ್ನ ಪೊಲೀಸರ ಹತ್ರ ಇರ್ತಕ್ಕಂಥ ದೀಪು ಚಂದ್ರ ದಾಸನ್ನ ಪೊಲೀಸರೇ ಈ ಪ್ರತಿಭಟನಾಕಾರರ ಕೈ ಕೊಡ್ತಾರೆ. ಅತ್ಯಂತ ಭೀಭತ್ಸವಾಗಿ ಹತ್ಯೆ ಮಾಡ್ತಾರೆ. ಆ ದುಷ್ಟ ಶಕ್ತಿಗಳು ಯಾವ ರೀತಿ ಹತ್ಯೆ ಮಾಡಿದ್ರು ಅಂತ ಕೇಳಿದ್ರೆ
ರಾಕ್ಷಸೀಯ ಕೃತ್ಯಗಳು ನಡೀತಾ ಇತ್ತು. ಅದೇ ರೀತಿ ಮೊನ್ನೆಯ ದಿನದ ಘಟನೆ ಅತ್ಯಂತ ಕ್ರೂರ, ಅತ್ಯಂತ ರಕ್ಕಸೀಯವಾಗಿರ್ತಕ್ಕಂಥ, ಮೃಗೀಯವಾಗಿರ್ತಕ್ಕಂಥ ವರ್ತನೆಯ ಮುಖಾಂತರ ದೀಪು ಚಂದ್ರ ದಾಸನ ಹತ್ಯೆ ಮಾಡಿ ಅಲ್ಲಿಗೆ ಬಿಡಲಿಲ್ಲ. ಆ ವ್ಯಕ್ತಿಯ ಶವವನ್ನ ಹಗ್ಗದಲ್ಲಿ ಮರಕ್ಕೆ ಕಟ್ಟಿ ಹಾಕ್ತಾರೆ, ಮರಕ್ಕೆ ನೇತು ಹಾಕಿ ಅದಕ್ಕೆ ಬೆಂಕಿ ಹಾಕ್ತಾರೆ. ಅತ್ಯಂತ ನೋವಿನ ಕೆಲಸ, ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಮತ್ತು ಹಿಂದೂ ಸಮಾಜಕ್ಕೆ ಅತ್ಯಂತ ನೋವಿನ ಕುಕೃತ್ಯವನ್ನು ಬಾಂಗ್ಲಾದೇಶದಲ್ಲಿ ನಡೆಯುತ್ತಾರೆ. ಹಿಂದೂ ಸಮಾಜ ಇದನ್ನು ಪ್ರಶ್ನಿಸಲೇಬೇಕು ತಾನೆ, ಇದನ್ನು ವಿರೋಧಿಸಲೇಬೇಕು ತಾನೆ. ಯಾಕೆಂತ ಕೇಳಿದ್ರೆ ಇವತ್ತು ನಿಶ್ಚಯ ಆಗಿದೆ, ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಆಶ್ರಯ ತಾಣ, ರಕ್ಷಣೆಯ ತಾಣ ಅಂತ ಇದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಭಾರತ ಭೂಮಿ ಮಾತ್ರ. ಅದಕ್ಕೋಸ್ಕರ ಇವತ್ತು ನಾವು ಇಡೀ ಭಾರತದಾದ್ಯಂತ ಈ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೇವೆ. ಹಿಂದೂಗಳೇ, 1947ನೇ ಇಸ್ವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಾಗ ಮುಸಲ್ಮಾನರಿಗೆ ಪಾಕಿಸ್ತಾನ್, ಹಿಂದೂಗಳಿಗೆ ಹಿಂದೂಸ್ತಾನ್ ಹೇಳುವಂತ ಘೋಷಣೆ ಮುಖಾಂತರ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಭೂಮಿಯನ್ನು ಪಡ್ಕೊಂಡು ಪಾಕಿಸ್ತಾನವನ್ನು ನಿರ್ಮಾಣ ಮಾಡಿದ್ರು. 1971ನೇ ಇಸ್ವಿ ಅದೇ ಪಾಕಿಸ್ತಾನದಲ್ಲಿ ಯುದ್ಧ ನಡೀತು. ಇದೇ ಬಾಂಗ್ಲಾ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥ ದೇಶದ ರಕ್ಷಣೆಗೋಸ್ಕರ ನಮ್ಮ ರಾಷ್ಟ್ರದ ಸೇನೆ ಹೋಗ್ಬೇಕಾಯ್ತು. ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತ ರಾಷ್ಟ್ರದ ಸೈನ್ಯ ಆ ಬಾಂಗ್ಲಾವನ್ನು ವಿಮೋಚನೆಗೊಳಿಸಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿತು. ಅದೇ ಬಾಂಗ್ಲಾದಲ್ಲಿರ್ತಕ್ಕಂಥ ಇವತ್ತು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಯಾವ ರೀತಿಯ ಮಾರಣ ಹೋಮ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇವತ್ತು ಬೆಳಿಗ್ಗೆ ನಾನು ವಾಟ್ಸ್ಆಪ್ ಹೋಗ್ಬೇಕಾದ್ರೆ ಮತ್ತೊಂದು ಕಹಿ ಸುದ್ದಿ, ಕೆಟ್ಟ ಸುದ್ದಿ ನೋಡಿದೆ. ಮತ್ತೊಬ್ಬ ಹಿಂದೂ ಯುವಕರ ಕೊಲೆ ಆಗಿದೆ ಅಲ್ಲಿ ಅಂತ. ಬಂಧುಗಳೇ, ಎಲ್ಲೋ ನಡೀತಾ ಇದೆ, ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ, ನಮಗೇನು ತೊಂದರೆ ಇಲ್ಲ ಅಂತ ಅನಿಸಿದ್ರೆ ನಾವಿವತ್ತು ಎರಡು ವಿಚಾರವನ್ನು ಅತ್ಯಂತ ಜಾಗ್ರತೆಯಿಂದ ನೋಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದೇ ಬಾಂಗ್ಲಾದಿಂದ ಬಂದಿರತಕ್ಕಂಥ ಅಕ್ರಮ ವಲಸಿಗರು ಇವತ್ತು ಯಾರ್ದೋ ಕಾಫಿ ಎಸ್ಟೇಟ್ ನಲ್ಲಿ, ಯಾವುದೋ ಅಡಿಕೆ ತೋಟದಲ್ಲಿ ಇವತ್ತು ಕೆಲಸವನ್ನು ಮಾಡುವುದರ ಮುಖಾಂತರ ಈ ದೇಶದಲ್ಲೂ ನಾಳಿನ ದಿನಗಳಲ್ಲಿ ಇದೇ ರೀತಿಯ ದುರ್ವರ್ತನೆಯನ್ನು ತೋರುವಂತಹ ದಿನಗಳು ನಮ್ಮ ಕಣ್ಣ ಮುಂದೆ ಇದೆ. ನಮ್ಗೆ ಎಲ್ಲಿದ್ರು ಬಾಂಗ್ಲಾ ತುಂಬ, ಈಗ ಹೇಳಿದ್ರೆ 2500 ಕಿಲೋಮೀಟರ್ ದೂರ ಅಂತ. ನಿನ್ನೆ ಮೊನ್ನೆ ವಿಟ್ಲದ ಸಮೀಪ ನಡೆದ ಘಟನೆಯನ್ನ ಒಮ್ಮೆ ನೆನಪಿಸಿಕೊಂಡ್ರೆ, ವಿಟ್ಲದ ಒಬ್ರು ಪೊಲೀಸ್ ಇಲಾಖೆ ಒಬ್ಬ ಕಾನ್ಸ್ಟೇಬಲ್ ಅನ್ನು ಸಸ್ಪೆಂಡ್ ಮಾಡ್ತಾರೆ. ಯಾಕೋಸ್ಕರ ಅಂತ ಕೇಳಿದ್ರೆ, ಅಕ್ರಮ ಬಾಂಗ್ಲಾ ಬಂದಿರತಕ್ಕಂಥ ವಲಸಿಗನಿಗೆ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದೃಷ್ಟವಶಾತ್ ಅವನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ನುಸುಳುಕೋರ ಅಂತ ನಮ್ಮ ಪೊಲೀಸ್ ಇಲಾಖೆ ಗೊತ್ತಾಯ್ತು. ಅವರಿಗೆ ಪಾಸ್ಪೋರ್ಟ್ ಕೊಟ್ಟಿರ್ತಕ್ಕಂಥ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ನಾನು ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ರೆ ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ, ಒಬ್ಬ ಬಾಂಗ್ಲಾದೇಶದವ ಮಾತ್ರ ವಿಟ್ಲದಲ್ಲಿರ್ತಕ್ಕಂಥದ್ದಲ್ಲ, ಒಬ್ಬ ಇರ್ತಕ್ಕಂಥದ್ದಲ್ಲ. ಇಲ್ಲೇ ಇರ್ತಕ್ಕಂಥ ಸುತ್ತಮುತ್ತ ಕಟ್ಟಡದ ಕಾರ್ಮಿಕರಿರ್ಬೋದು, ತೋಟಗಳಲ್ಲಿರ್ತಕ್ಕಂಥ ಅವನ್ನು ನಿರ್ವಹಿಸ್ತಕ್ಕಂಥ ಕೆಲವು ವ್ಯಕ್ತಿಗಳಿರ್ಬೋದು, ಅನೇಕ ಜನ ಅಕ್ರಮವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂನಿಂದ ನುಸುಳುಕೋರರು ಬಾಂಗ್ಲಾದಿಂದ ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಮುಖಾಂತರ ಬಂದಿರತಕ್ಕಂಥ ಬಾಂಗ್ಲಾ ನುಸುಳುಕೋರರು ಸುತ್ತಮುತ್ತ ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಸಮಾಜ ಇವತ್ತು ಜಾಗೃತ ಆಗಬೇಕಾಗಿದೆ. ಈ ದೇಶದ ಭಾರತೀಯ ಜಾಗೃತರಾಗಬೇಕಾಗಿದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿರ್ತಕ್ಕಂಥ ಭಾರತ ಹಿಂದೂ ಧರ್ಮ ಇವತ್ತು ಎಷ್ಟು ನೋವನ್ನು ಅನುಭವಿಸ್ತಾ ಇದೆ ಅಂತ ಕೇಳಿದ್ರೆ, ಮೊನ್ನೆ ಘಟನೆಯನ್ನು ಒಮ್ಮೆ ಅವಲೋಕನ ಮಾಡಿದಾಗ ಪ್ರತಿಯೊಬ್ಬನ ರಕ್ತ ಕೊತ ಕೊತ ಕುದಿಯುವ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಸಮಾಜ ಇವತ್ತು ನಿರ್ಮಾಣ ಆಗಿದೆ. ನಾನು ಹೇಳಿರ್ತಕ್ಕಂಥದ್ದಲ್ಲ, ಸಮಾಜ ಆ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಹಿಂದುವಿನ ತಾಳ್ಮೆಗೆ, ಸಂಯಮಕ್ಕೆ ಒಂದು ಮಿತಿ ಇದೆ. ಹಿಂದುವಿನ ತಾಳ್ಮೆಗೆ, ಸಂಯಮಕ್ಕೆ ಒಂದು ಮಿತಿ ಇದೆ. ಆದ್ರೆ ಆ ಮಿತಿಯನ್ನ ದಾಟಿ ಹೋದ್ರೆ ಏನು ಮಾಡಬಹುದು ಅಂತ ಪುರಾಣದಿಂದ ಹಿಡಿದು ಇವತ್ತಿನ ತನಕದ ಈ ದೇಶದ, ಈ ಧರ್ಮದ ಇತಿಹಾಸವನ್ನು ಒಮ್ಮೆ ತೆಗೆದು ನೋಡಿದರೆ, ರಾಮಾಯಣದ ಕಾಲದಲ್ಲಿ ರಾವಣನ ನಾಶಕ್ಕೋಸ್ಕರ ರಾಮ ಶ್ರೀಲಂಕಕ್ಕೆ ಹೋದ, ರಾವಣನ ನಾಶ ಮಾಡ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಮತ್ತೆ ಧರ್ಮದ ರಕ್ಷಣೆ ಮಾಡಿದ, ರಕ್ಕಸರ ನಾಶ ಮಾಡಿದ. ಮತ್ತೆ ಇದೇ ಕಲಿಯುಗದಲ್ಲಿ
ಅದೇ ರಕ್ಕಸರು ಮತ್ತೆ ಮತ್ತೆ ತಲೆ ಎತ್ತಿದ್ದಾರೆ ಅಂತ ಹೇಳಿದ್ರೆ ಭಸ್ಮಾಸುರನನ್ನೇ ನಾಶ ಮಾಡಿದ ಇತಿಹಾಸ ಇರ್ತಕ್ಕಂಥ ಧರ್ಮ ನಮ್ಮದು. ಆ ಧರ್ಮ ಇವತ್ತು ಹುಟ್ತಾ ಇರ್ತಕ್ಕಂಥ ರಕ್ಕಸರುಗಳನ್ನ ಎಷ್ಟು ಬೇಕಾದ್ರೂ ನೀವು ಯೋಚನೆ ಮಾಡಿ, ಆ ರಕ್ಕಸರನ್ನು ನಾಶ ಮಾಡುವಂತ ತಾಕತ್ತನ್ನ, ಛಾತ್ರ ತೇಜಸ್ಸನ್ನ ಹಿಂದೂ ಧರ್ಮ ಪಡ್ಕೊಂಡಿದೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಮೇಲಿನ ದೌರ್ಜನ್ಯ, ಹಿಂದುವಿನ ಮೇಲೆ ದೌರ್ಜನ್ಯ, ಹಿಂದುತ್ವದ ಮೇಲೆ ದೌರ್ಜನ್ಯ ಯಾಕೋಸ್ಕರ ನಡೀತಾ ಇದೆ? ಯಾವಾಗ ರಾಕ್ಷಸೀಯ ಮನುಷ್ಯತ್ವ ಹೆಚ್ಚಾಯ್ತಾ, ದೈವಿಕವಾಗಿರ್ತಕ್ಕಂಥ ಮನುಷ್ಯತ್ವ ಕ್ಷೀಣಿಸಿ ರಕ್ಕಸಿಯ ಮೃಗೀಯ ವರ್ತನೆಗಳು ಹೆಚ್ಚಾದ್ವ, ಆಗ ಈ ರೀತಿಯ ಘಟನೆಗಳು ನಮ್ಮ ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಭಾರತದ ಮೇಲೂ ದೆಹಲಿಯಲ್ಲಿ ಆಕ್ರಮಣಗಳಾಗುತ್ತೆ, ನಮ್ಮ ಉತ್ತರ ಭಾರತದ ಅನೇಕ ಕಡೆ ನಮ್ಮ ಸೈನಿಕರ ಮೇಲೆ ದಾಳಿಗಳಾಗುತ್ತೆ. ಎಲ್ಲದಕ್ಕೂ ಕಾರಣ ಜಹಾದಿ ಮಾನಸಿಕತೆ ಮತ್ತು ಇಸ್ಲಾಂ ಮೂಲಭೂತವಾದ. ಇದಕ್ಕೆ ಕಾರಣ ಈ ಇಸ್ಲಾಂ ಮೂಲಭೂತವಾದ ಮತ್ತು ಜಿಹಾದಿ ಮಾನಸಿಕತೆಯನ್ನು ತಡೆಗಟ್ಟುವಂತಹ ಶಕ್ತಿ ಭಾರತಕ್ಕಿದೆ. ನೆನಪಿಟ್ಟುಕೊಳ್ಳಿ, ನಿನ್ನೆ ನಾನು ನೋಡ್ತಾ ಇದ್ದೆ, ಬಾಂಗ್ಲಾದೇಶದ ಗಡಿಗಳಲ್ಲಿ ನಮ್ಮ ಬಜರಂಗದ ಸಹೋದರಗಳ ಗಡಿಗಳಲ್ಲಿ ನಿಂತು ಕೇಸರಿ ಧ್ವಜವನ್ನು ಹೇಳಿದ್ದಾರೆ. ಇನ್ನು ಮುಂದೆ ಬಾಂಗ್ಲಾದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ಹುಷಾರ್ ಅಂತರುವಂತ ಎಚ್ಚರಿಕೆಯನ್ನು ನಿನ್ನೆ ಮೊನ್ನೆ ಬಾಂಗ್ಲಾದ ಗಡಿಗಳಲ್ಲಿ ನಮ್ಮ ಬಜರಂಗದ ಸಹೋದರ ಕಾರ್ಯಕರ್ತರು ಮಾಡಿದ್ದಾರೆ. ಮತ್ತೊಂದು ಹೆಚ್ಚು ಮುಂದೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನಮಗೇನಾದ್ರೂ ಇನ್ನು ಮುಂದೆ ಈ ರೀತಿಯ ತೊಂದರೆಗಳು, ಅತ್ಯಂತ ನೋವಿನ ಘಟನೆಗಳನ್ನು ನಾವೇನಾದ್ರೂ ಕಂಡ್ರೆ ಅದು ಬಾಂಗ್ಲಾದ ಮೇಲ ಅಂತ ನೋಡ್ಲಿಕ್ಕಿಲ್ಲ, ಪಾಕಿಸ್ತಾನ ಮೇಲ ಅಂತ ನೋಡ್ಲಿಕ್ಕಿಲ್ಲ. ನಮ್ಮ ತಾಕತ್ತು ಆ ರೀತಿ ಇದೆ. ಇನ್ನು ಮುಂದೆ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಭಾರತದಲ್ಲಿರ್ಬೋದು, ಯಾವುದೇ ಹಿಂದೂವಿನ ಮೇಲೆ ಈ ರೀತಿಯ ಘಟನೆಗಳು ಸಂಭವಿಸಿದ್ರೆ ಆ ದುಷ್ಟಶಕ್ತಿಗಳ ಸರ್ವನಾಶ 100% ನಿಶ್ಚಿತ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ. 100% ನಿಶ್ಚಿತ, ಸರ್ವನಾಶ ನಿಶ್ಚಿತ. ಸಮಾಜ ಇವತ್ತು ಎರಡು ರೀತಿಯಿಂದ ಜಾಗೃತವಾಗಬೇಕು. ಯಾವುದೋ ಒಂದು ಕಡೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ, ವಿಟ್ಲದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನಾಳೆ ಪುತ್ತೂರಿನಲ್ಲಿ ಈ ಘಟನೆಗಳಾಗ್ಬೋದು, ದೊಡ್ಡಯಲ್ಲೂ ಈ ಘಟನೆಗಳಾಗ್ಬೋದು. ಇದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಕೇಂದ್ರ ಸರ್ಕಾರಕ್ಕೆ 2 ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಒಂದು, ಇವತ್ತು ಸಿಎ ಕಾನೂನು ಮುಖಾಂತರ ಇವತ್ತು ಏನು ವಿದೇಶದಲ್ಲಿರ್ತಕ್ಕಂಥ, ಪಾಕಿಸ್ತಾನದಲ್ಲಿರ್ತಕ್ಕಂಥ, ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ತಕ್ಷಣ ಪೌರತ್ವ ಕೊಡಿ, ಇಲ್ಲವೇ ಅಲ್ಲಿ ಅವರಿಗೆ ರಕ್ಷಣೆ ಕೊಡಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ತಕ್ಷಣ ನಿರ್ವಹಿಸಬೇಕು ಅಂತ ವಿನಂತಿಯನ್ನು, ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಎರಡನೇದು, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಒಟ್ಟು ಸೇರಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಗಳ ಮುಖಾಂತರ ಸರ್ವೆ ನಡೆಸಿ ಇಲ್ಲಿರ್ತಕ್ಕಂಥ ಅಕ್ರಮ ನುಸುಳುಕೋರರು ಏನಿದ್ದಾರೆ, ಭಾರತ ದೇಶದಲ್ಲಿರ್ತಕ್ಕಂಥ ಅಕ್ರಮ ನುಸುಳುಕೋರರನ್ನ ತಕ್ಷಣ ಹೊರಗೆ ಹಾಕುವಂತಹ ಕೆಲಸವನ್ನ ಇಲಾಖೆಗಳು ಮಾಡಬೇಕು ಅಂತ ಹೇಳುವಂತ ಆಗ್ರಹ ಮತ್ತು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮೂರನೇದು, ದೀಪು ಚಂದ್ರದಾಸ್ ಒಬ್ಬನ ಮೇಲೆ ನೀವು ಈ ರೀತಿಯ ದೌರ್ಜನ್ಯ ಮಾಡಿದ್ದೀರಾ. ನಮ್ಮ ಸಹೋದರ ನನಗನಿಸಲು ಯಾರೋ ದೀಪು ಚಂದ್ರದಾಸ್ ಅಂತ ಕೆಲವರಿಗೆ ಅನಿಸಿದ್ರೆ ನಾಳೆ ನಮ್ಮದೇ ಮನೆಗಳಿಗೆ ಬರ್ಬೋದು, ನಮ್ಮದೇ ಬಂಧುಗಳಿಗೆ ಬರ್ಬೋದು, ನಮ್ಮ ಸ್ನೇಹಿತರಿಗೆ ಈ ಗತಿ ಬರ್ಬೋದು. ಒಬ್ಬ ದೀಪು ಚಂದ್ರದಾಸಿಗಾಗಿರ್ತಕ್ಕಂಥ ಈ ರೀತಿಯ ಒಂದು ಕ್ರೂರ ಕೃತ್ಯ ಇನ್ನು ಮುಂದೆ ಜಗತ್ತಿನಲ್ಲಿ ನಡೆಯಬಾರದು. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಜಾಗೃತವಾಗಿ ಎಚ್ಚರಿಕೆಯಿಂದ ಇದೆಲ್ಲವನ್ನು ಗಮನಿಸಿಕೊಂಡು ಹಿಂದೂ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಅಂತ ಹೇಳುವಂತ ಘೋಷಣೆಯನ್ನ ಸತತವಾಗಿ ನಿರಂತರವಾಗಿ ಮೊಳಗಿಸುವಂತ ಗುಣಗಳು ಹತ್ರ ಬರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಿರಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾ, ಇವತ್ತು ಇವತ್ತು ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಈ ರೀತಿಯ ಘಟನೆಗಳು, ಯಾರೋ ಒಬ್ಬ ಮುಸಲ್ಮಾನ ನಾಯಕನ ಹತ್ಯೆ ಆಯಿತು, ಅದು ಅಲ್ಲಿ ಇರತಕ್ಕಂಥ ಒಂದು ಯಾವುದೋ ಗುಂಪಿನ ನಾಯಕನ ಹತ್ಯೆ ಆಯಿತು ಅಂತ ಹೇಳುವಂತ ಕಾರಣಕ್ಕೋಸ್ಕರ, ಯಾವುದೋ ಒಂದು ವಿಚಾರಕ್ಕೋಸ್ಕರ ಡಿಜೆಹಳ್ಳಿ, ಕೆಜೆಹಳ್ಳಿಯಲ್ಲಿ, ಹುಬ್ಬಳ್ಳಿಯಲ್ಲಿ ಹಿಂದೂನ ಮನೆಗಳ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಅಲ್ಪಸಂಖ್ಯಾತರಿಗೆ ಸಣ್ಣ ನೋವಾಗುತ್ತೆ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಇಡೀ ಹಿಂದೂಗಳ ಮನೆಗಳ ಮೇಲೆ ದಾಳಿ ಮಾಡ್ತೀರಿ ಅಂತ ಹೇಳಿದ್ರೆ, ಇನ್ನು ಮುಂದೆ ಹಿಂದೂ ಸಮಾಜ ನಿಶ್ಚಯ ಮಾಡುತ್ತೆ, ಸಂಕಲ್ಪ ಮಾಡುತ್ತೆ, ಇದು ಎಲ್ಲದಕ್ಕೂ ಅವಕಾಶ ಕೊಡಲ್ಲ. ಹಿಂದೂ ಸಮಾಜ
ಅಂತ ಹೇಳಿದ್ರೆ ಸಂಘಟಿತ ಸಮಾಜ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಮತ್ತು ಆ ಟಿಪ್ಪು ಚಂದ್ರದಾಸ್ ಮತ್ತೊಮ್ಮೆ ನೀನು ಹುಟ್ಟಿ ಬಾ, ನಿಮ್ಮನ್ನ ಇನ್ನು ಯಾವುದೇ ರೀತಿ ಬಾಂಗ್ಲಾದಲ್ಲೇ ನೀವು ಇದ್ರೂ ಸಹ ನಿಮಗೇನು ಆಗದ ರೀತಿಯಲ್ಲಿ ಹಿಂದೂ ಸಮಾಜ ನೋಡಿಕೊಳ್ಳುವಂತ ದಿನಗಳಲ್ಲಿ ಆ ಜಾಗೃತಿ ಮಾಡುವಂತ ದಿನಗಳು ಹತ್ತಿರ ಬರ್ತಾ ಇದೆ ಅಂತ ಹೇಳುವಂತ ವಿಚಾರವನ್ನ ಕನ್ನಡರ ಮುಂದೆ ಮಂಡಿಸ್ತಾ ಇವತ್ತು ಆ ಟಿಪ್ಪು ಚಂದ್ರದಾಸ್ ಅವರ ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂತ ಶಕ್ತಿ ಭಗವಂತನೇ ಕೊಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ಈ ರೀತಿಯ ಘಟನೆಗಳು ನಡೆದರೆ ಅನಾಹುತವೇ ನಡೆದಿತ್ತು ಅಂತ ಹೇಳುವಂತ ಘಟನೆಯನ್ನ ನೆನಪಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. बोले भारत माता की, ಹಿಂದೂ ವಿರೋಧಿ ಬಾಂಗ್ಲಾದೇಶ ಸರ್ಕಾರಕ್ಕೆ, ರಾಕ್ಷಸಿ ಪ್ರವೃತ್ತಿಯ ಕುನ್ನಿ ಸಂತಾನಗಳಿಗೆ ವಂದನೆಗಳು. ಶ್ರೀ ಮುರಳಿ ಸಂತಾನದವರಿಗೆ ಅದಕ್ಕೆ ಹಿಂದೂ ಜಾಗರಣ ವೇದಿಕೆ ಪ್ರಮುಖರಾದ ಶ್ರೀ ಮೋಹನ್ ದಾಸ್ ಖಾಣಿಯವರು ನಮ್ಮನ್ನು ತಿಳಿಸಿ. ಭಾರತ್ ಮಾತಾ ಕಿ. ಕಳೆದ 2-3 ದಿವಸಗಳ ಹಿಂದೆ ಟಿಪ್ಪು ಚಂದ್ರದಾಸ್ ಹತ್ಯೆ ಆದಾಗ ಎಲ್ಲರ ಮನಸ್ಸು ಮತ್ತು ಕಣ್ಣೀರಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಜಗತ್ತಿನಲ್ಲಿ ವಾಸಿಸಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಡ್ತು. ಯಾವ ಟಿಪ್ಪು ಚಂದ್ರದಾಸನ ಕೊಲೆಯ ದೃಶ್ಯ ಹೇಗಿತ್ತೋ ಆ ಬೆತ್ತಲೆಯಾಗಿ ನಿಲ್ಲಿಸಿ ಮರಕ್ಕೆ ಕಟ್ಟಿ ಹಾಕಿ ಕೊನೆಗೆ ಬೆಂಕಿ ಹಾಕಿ ಅಲ್ಲಿ ಬಂದಿರತಕ್ಕಂಥ ಶಬ್ದ ಏನು ಅಂತ ಕೇಳಿದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳಿದರು. ನಾವು ಯೋಚನೆ ಮಾಡಬೇಕು, ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಹಿಂದೂಗಳು ಹೇಳಿರುವಂಥದ್ದು ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿರುವಂಥದ್ದು. ಆ ಸಂಸ್ಕಾರ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಹಿಂದೂ ಧರ್ಮ. ನಾವು ಒಂದು ಪೂಜೆ ಪುರಸ್ಕಾರ ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಉದ್ಘೋಷವನ್ನ ಮಾಡಿದಂತ ಸಮಾಜ ಯಾವುದು ಅಂತ ಕೇಳಿದ್ರೆ ಹಿಂದೂ ಸಮಾಜ. ಕಳೆದ ಸಾವಿರಾರು ವರ್ಷಗಳ ಹಿಂದಿನಿಂದ ನಾವು ಯೋಚನೆ ಮಾಡಿಕೊಂಡು ಬರಬೇಕಾದ್ರೆ ಈ ಜಗತ್ತಿನಲ್ಲಿ ಹಿಂದೂಗಳ ಮೇಲೆ ಸಾವಿರಾರು ವರ್ಷಗಳಿಂದ ಸಹಸ್ರ ಹಿಂದೂಗಳ ಹತ್ಯೆನೇ ಆಗಿಕೊಂಡು ಬಂದಿರತಕ್ಕಂಥದ್ದು. ಎಂದು ಹಿಂದೂ ದಂಗೆ, ಹಿಂದೂ ಸಮಾಜ ದಂಗೆ ಇದನ್ನೆಲ್ಲ ಮಾಡಿದಂಥ ಇತಿಹಾಸನೇ ಇಲ್ಲ. ಆದರೆ ಹಿಂದೂಗಳಿಗೆ ಈ ತರದ ಸಮಸ್ಯೆ ಯಾಕೆ ಅಂತ ಇನ್ನೂ ಯೋಚನೆ ಮಾಡಿ ಸಾವಿರಾರು ವರ್ಷಗಳು ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕಳೆದ ಸುಮಾರು 78-79 ವರ್ಷಗಳ ಹಿಂದೆ ಭಾರತದ ಸ್ವಾತಂತ್ರ್ಯವಾದ ಆ ದಿನಗಳಲ್ಲಿ ಈ ಅಖಂಡವಾಗಿದ್ದಂಥ ಭಾರತ ಅದನ್ನ ಛಿದ್ರ ಮಾಡಿ ಬೇರೆ ಬೇರೆ ಭಾಗಗಳನ್ನಾಗಿ ಬಾಂಗ್ಲಾದೇಶ, ಪಾಕಿಸ್ತಾನ ಅಂತ ಬೇರ್ಪಡಿಸಿದಂತ ನಾಯಕರುಗಳು ಇವತ್ತು ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಆ ಸಹಸ್ರ ಸಂಖ್ಯೆಯ ಹಿಂದೂಗಳ ಮನೆಯ ಕಣ್ಣೀರು ಇವತ್ತಿಗೂ ಗೊತ್ತಿಲ್ಲ. ಆದರೂ ಇವತ್ತು ಕೂಡ ನಾವು ಶಾಂತಿ ಅಂತ ಹೇಳ್ತಾನೆ ಇದ್ದೇವೆ. ಬರಬರುತ್ತಾ ಇತ್ತೀಚಿನ ದಿನಗಳಲ್ಲಿ ಯಾವಾಗ ನಮ್ಮ ದೇಶ ಯಾವ್ಯಾವ ಕಾನೂನುಗಳನ್ನು ಬದಲಾಯಿಸುತ್ತೋ ಅವಾಗೆಲ್ಲ ರಕ್ತಪಾತ ನಡೆದುಕೊಂಡೇ ಬಂದಿದೆ. ಯಾವಾಗ ಜಮ್ಮು ಕಾಶ್ಮೀರದಲ್ಲಿ 370 ಮುಕ್ತ ಮಾಡಿತ್ತೋ ಅವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಗಡಿ ಭಾಗಗಳಲ್ಲಿ ಹತ್ಯೆಗಳು ಪ್ರಾರಂಭವಾದವು. ಇತ್ತೀಚಿನ ದಿನಗಳಲ್ಲಿ ವಕಫ್ ತಿದ್ದುಪಡಿಯಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಭಾಗದಲ್ಲಿ ನಿಂತಿರ್ತಕ್ಕಂಥ ಒಬ್ಬ ಉಗ್ರ ಮೊಹಮ್ಮದ್ ಮಸೂದ್ ಹೇಳ್ತಾನೆ, ದೇಶದಾದ್ಯಂತ ಹಿಂದೂಗಳ ಮೇಲೆ ದಾಳಿ ಮಾಡಿ ರಕ್ತಪಾತ ಮಾಡಿ ಅಂತ ಹೇಳ್ತಾನೆ. ಅದರ ಮುಂದುವರಿದ ಭಾಗ ಬರಬರುತ್ತಾ 900 ಜನಕ್ಕೆ ತಲುಪಿತು. ಆದರೂ ನಾವು ಸಹಿಸಿಕೊಂಡಿದ್ದೇವೆ. ಇವತ್ತು ಜಗತ್ತಿನ ಎಲ್ಲ ಬುದ್ಧಿಜೀವಿಗಳು ಯೋಚನೆ ಮಾಡಬೇಕು. ಮೊನ್ನೆ ಜೈಲಿನಲ್ಲಿ ನಿಂತಿರ್ತಕ್ಕಂಥ ಒಬ್ಬ ನಾಯಕ ಹೇಳ್ತಾನೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿದ. ಟಿಪ್ಪು ಚಂದ್ರದಾಸ್ ಕೊಲೆ ಆಗಿರೋದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿದ. ನಾವು ಯೋಚನೆ ಮಾಡಬೇಕು, 100 ಕೋಟಿ ಜನರಲ್ಲಿ ಜನಪ್ರತಿನಿಧಿಗಳಂತವರು 1000 ಸಂಖ್ಯೆ ಇರ್ಬೋದು. ಆದ್ರೆ ಉಳಿದೆಲ್ಲ ಜನ ಕೂಡ ಹಿಂದೂ ಸಮಾಜಕ್ಕೋಸ್ಕರ ಜೀವ ಇರುವ ತನಕ ನಾವು ಬದುಕಿ ಹೊರಡಲೇಬೇಕು ಎನ್ನುವಂತ ಮಾನಸಿಕತೆಯಿಂದ ಸಮಾಜವನ್ನ ಗಟ್ಟಿಗೊಳಿಸುವಂತ ಕಾರ್ಯಕರ್ತರಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಸಂಘಟನೆ ಪರಿವಾರ ಸಂಘಟನೆಗಳು ಎಲ್ಲರೂ ಕೂಡ ರಾತ್ರಿ ಹಗಲೆನ್ನದು ಸ್ವಂತದನ್ನ ಸುತ್ತುಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡುವಂತ ಲಕ್ಷ ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿ ಇವತ್ತು ಓಡಾಡಿಕೊಂಡು ತಲೆಗೆಲ್ಲವನ್ನು ಕಳ್ಕೊಂಡಿದ್ದಾರೆ. ಅದೇ ದೇಶದ ಮೇಲಿನ ಭಕ್ತಿಗೋಸ್ಕರ. ಆದ್ರೆ ನಮಗೆ ಯೋಚನೆ ಆಗ್ತಾ ಇದೆ, ಪ್ರತಿಯೊಬ್ಬ ಹಿಂದೂ ಕೂಡ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ನಾಳಿನ 24 ಗಂಟೆಗಳಲ್ಲಿ ಏನ್ ಜೀವನ ಮಾಡಬೇಕು ಅಂತ ಯೋಚನೆಗಳು ಆಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಪರಿಹಾರ ಕಾಲೇ ತಸ್ಮೈ ನಮಃ ಅಂತ ಹೇಳುವಾಗ ಒಂದು ದಿವಸ ಕರ್ಮ ಏನಿದೆಯೋ ಅದನ್ನು ಅನುಭವಿಸುವಂತ
ಪರಿಸ್ಥಿತಿ ಒಂದು ದಿವಸ ಬಂದೇ ಬರ್ತದೆ. ಯಾವಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಆದಾಗ, ಗಾಜಾ ಪಟ್ಟಿಗೆ ಬಾಂಬು ನಿಂತಾಗ ತುಂಬ ಜನ ನಮ್ಮ ದೇಶದಲ್ಲಿ ಬುದ್ಧಿಜೀವಿಗಳು ಹೇಳಿದ್ರು, ಕಣ್ಣೀರು ಸುರಿಸಿದ್ರು. ಇವತ್ತು ಬಾಂಗ್ಲಾದಲ್ಲಿ ಆದಂತಹ ಸಮಸ್ಯೆಗೆ ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸಮಾಜ ಎಲ್ಲಿಗೆ ಹೋಗ್ತದೆ ಎನ್ನುವಂಥದ್ದು ನಮ್ಗೆ ಈಗಲೂ ಆತಂಕದಲ್ಲಿ ಇದ್ದೇವೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಒಂದಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಪ್ರತಿಯೊಬ್ಬನ ಕಾಲಿನ ಬೆಳಕು ನೀರು ಬಂದಾಗ ಅದನ್ನು ವಿರೋಧಿಸುವಂತ ಶಕ್ತಿ ಆ ದೇವತೆಗಳು ನಮಗೆ ಒಟ್ಟಿಗೆ ನಿಲ್ಲುವಂತ ಕೆಲಸ ಆಗೇ ಆಗುತ್ತೆ. ಇವೆಲ್ಲವನ್ನು ಎದುರಿಸುವ ಸಿದ್ಧ ಅನ್ನುವ ರೀತಿಯಲ್ಲಿ ಸಮಾಜ ಗಟ್ಟಿಗೊಳಿಸುವಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದೆ. ಇನ್ನು ಮೌನವಾಗಿ ಶಾಂತಿ ಎಂದು ಸಮನಾದರೆ ಬಾಂಗ್ಲಾದೇಶದ ಹಿಂದೂಗಳ ಭಾರತ್ ಮಾತಾಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸೇರಿರುವಂತ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಬಾಂಗ್ಲಾದೇಶದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಇವತ್ತು ಭಾರತ ದೇಶದಲ್ಲಿ ಒಂದು ವರ್ಷದಲ್ಲಿ 2ನೇ ಬಾರಿಗೆ ಹಿಂದೂ ಸಮಾಜ ಇವತ್ತು ಬೀದಿಗಿಳಿದು ಆ ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಖಂಡಿಸುವಂತ ಕೆಲಸ ಮಾಡ್ತಾ ಇದೆ. ಕೆಲವು ಸಮಯದ ಹಿಂದೆ ಇಡೀ ಜಗತ್ತಿನಾದ್ಯಂತ ಭಜನೆಯ ಮುಖಾಂತರ ಆ ಒಂದು ಭಗವಂತನನ್ನು ಆರಾಧನೆ ಮಾಡಿ ಹಿಂದೂ ಸಮಾಜದ ಸಂಸ್ಕೃತಿಯನ್ನು ಮತ್ತೊಮ್ಮೆ ಬಡಿದೆಬ್ಬಿಸುವಂತ ಕೆಲಸ ಮಾಡಿದಂತ ಹರೇ ರಾಮ ಹರೇ ಕೃಷ್ಣ ಪಂಥದ ಆ ಕಾರ್ಯಕರ್ತರ ಮೇಲೆ ಅಮಾನುಷ ಹಲ್ಲೆ, ಕೊಲೆ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಮಾಡಿದಾಗ ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲುವಂತ ಮತ್ತು ಆ ಬಾಂಗ್ಲಾದೇಶಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸವನ್ನು ಮಾಡಿತ್ತು. ಇವತ್ತು ಮತ್ತೆ ಆ ಒಂದು ಬಾಂಗ್ಲಾದೇಶದ ಜಿಹಾದಿಗಳು ಆ ಒಂದು ಹಲ್ಲೆ ಕೊಲೆಯನ್ನು ಪುನರಾವರ್ತನೆ ಮಾಡಿದಾಗ ಅವರಿಗೆ ಹಿಂದೂ ಸಮಾಜ ಎಚ್ಚರಿಕೆಯನ್ನು ಕೊಡುವಂಥದ್ದಲ್ಲ, ಬಹುಶಃ ಇಡೀ ಭಾರತ ದೇಶ ಒಂದು ಸಂದೇಶವನ್ನು ಮುಂದಿನ ದಿನಗಳಲ್ಲಿ ಕೊಡುವಂತ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪಹಲ್ಗಾಮ್ನಲ್ಲಿ ನಮ್ಮ ಭಯೋತ್ಪಾದಕರು ಆ ಹಿಂದೂಗಳ ಮಾರಣ ಹೋಮ ಮಾಡಿದಂತಹ ಸಂದರ್ಭದಲ್ಲಿ ಆ ಭಯೋತ್ಪಾದಕರನ್ನು ಆಪರೇಷನ್ ಸಿಂಧೂರ ಮೂಲಕ ಯಾವ ರೀತಿಯಲ್ಲಿ ಭಾರತ ಮಟ್ಟ ಹಾಕಿತೋ ಬಹುಶಃ ಅದನ್ನು ಬಾಂಗ್ಲಾ ಮತ್ತೊಮ್ಮೆ ನೆನಪು ಮಾಡಬೇಕು. ಭಾರತ ಮನಸ್ಸು ಮಾಡಿದರೆ ರಾತ್ರಿ ಬೆಳಗಾಗುವಾಗ ಬಾಂಗ್ಲಾದೇಶ ಇದೆಯೋ ಇಲ್ಲೋ ಅಂತ ಬಾಂಗ್ಲಾದ ಆ ಜಿಹಾದಿ ಪ್ರಜೆಗಳು ಮತ್ತೊಮ್ಮೆ ನೆನಪು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬಹುಸಂಖ್ಯಾತ ಹಿಂದೂಗಳು ಭಾರತದಲ್ಲಿದ್ದರೆ ಅಲ್ಪಸಂಖ್ಯಾತರು ಯಾವ ರೀತಿಯಾಗಿ ಜೀವನ ಮಾಡ್ತಾರೆ, ಯಾವ ರೀತಿಯಾಗಿ ಸುರಕ್ಷಿತವಾಗಿದ್ದಾರೆ ಅಂತೇಳಿ ಬಹುಶಃ ಇಲ್ಲಿಯ ಅಲ್ಪಸಂಖ್ಯಾತರು ಮತ್ತೊಮ್ಮೆ ಯೋಚನೆ ಮಾಡುವಂತ ಕಾಲಘಟ್ಟದಲ್ಲಿ ಅಖಂಡ ಭಾರತವಾಗಿದ್ದಂತ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಹೊಂದಿದ್ದಂತ ಆ ಬಾಂಗ್ಲಾದೇಶ ಇವತ್ತು ಮತೀಯವಾದಿಗಳ ಅಟ್ಟಹಾಸದಿಂದ ಆ ಹಿಂದೂಗಳ ಇವತ್ತು ಹಿಂದೂಗಳನ್ನು ದಮನ ಮಾಡುವ ಒಟ್ಟಿಗೆ ಬಹುಶಃ ಈ ರೀತಿಯ ಅಮಾನುಷ ಹಲ್ಲೆ ಮತ್ತು ಹತ್ಯೆಯನ್ನು ಮಾಡ್ತಾ ಇರಬೇಕಿದ್ರೆ ಬಹುಶಃ ಭಾರತದ ಹಿಂದೂಗಳು ಕೈ ಕಟ್ಟಿ ಕೂತುಕೊಳ್ಳೋದಿಲ್ಲ. ಬಹುಶಃ ಅಲ್ಲಿ ಒಬ್ಬ ದೀಪು ಮರಣ ಹೊಂದಿದರೆ ಭಾರತದ ಹಿಂದುವಿನ ಆ ಹೃದಯ ಬಡಿತ ಕೂಡ ಏರ್ತದೆ ಎನ್ನುವಂತ ಸಂದೇಶವನ್ನು ಅಲ್ಲಿರುವಂತ ಜಿಹಾದಿಗಳು ಮತ್ತೊಮ್ಮೆ ಮನೆಗಾಣಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚು ಬರ್ತಾ ಇದ್ದೇನೆ. ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರವನ್ನು ನೋಡಬಹುದು, ಆದರೆ ಭಾರತದ ಹಿಂದೂಗಳ ಅಹಿಂಸಾ ಪರಮ ಧರ್ಮ ಅಂತ ಹೇಳಿ ಏನು ನಮ್ಮ ಒಂದು ವಿಚಾರ ಇದೆ, ಅದಕ್ಕೆ ಪೂರಕವಾಗಿ ಅಹಿಂಸೆಯನ್ನು ವಿರೋಧಿಸ್ತಾ ಬಂದಂತ ಹಿಂದೂಗಳು ಇಲ್ಲಿ ಬಹುಶಃ ಸರ್ವ ಧರ್ಮೀಯರಿಗೂ ಆ ಬದುಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಹುಶಃ ನಮ್ಮ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಲ್ಲಿರುವಂತ ಹಿಂದೂಗಳು ಕೂಡ ಒಂದು ಸಜ್ಜನ ಸಮಾಜಕ್ಕೆ ಪೂರಕವಾಗಿ ಬದುಕುವಂತ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಜಿಹಾದಿ ಮಾನಸಿಕತೆಯ ಕ್ರೂರ ಮನೋಭಾವನೆಯ ಆ ಒಂದು ಹಿಂಸೆಯ ಮುಖಾಂತರ ಆ ಮತಧರ್ಮವನ್ನು ಇವತ್ತು ಪ್ರಚಾರ ಮಾಡುವಂತ ಅಂತ ಜಿಹಾದಿಗಳು ಇಂಥ ಒಂದು ಅಟ್ಟಹಾಸವನ್ನು
ಅಲ್ಲಿ ಮಾಡ್ತಾ ಇದ್ರೆ ಬಹುಶಃ ಭಾರತೀಯ ಜನತೆ ಮತ್ತೊಮ್ಮೆ ಎಚ್ಚರ ವಹಿಸಿ ಬಹುಶಃ ಬಾಂಗ್ಲಾದ ಬಗ್ಗೆ ಮತ್ತೊಮ್ಮೆ ನಿಗಾ ಇಟ್ಟು ಆ ಬಾಂಗ್ಲಾದ ಹಿಂದೂಗಳನ್ನು ರಕ್ಷಣೆ ಮಾಡ್ತೇವೆ ಎನ್ನುವಂತ ಒಂದು ತೀರ್ಮಾನಕ್ಕೆ ಬಹುಶಃ ಇವತ್ತು ಭಾರತೀಯ ಹಿಂದೂಗಳು ತೀರ್ಮಾನ ಮಾಡಿದ್ದನ್ನು ಬಹುಶಃ ಸರ್ಕಾರ ಕೂಡ ಒಂದು ಗಂಭೀರವಾಗಿ ತಗೊಳ್ತಾ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಯಾವುದೋ ಒಬ್ಬ ಹಿಂದೂಗೆ ಇವತ್ತು ಈ ರೀತಿಯ ಅನ್ಯಾಯ ಹತ್ಯೆ ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂತ ಒಂದು ಅನ್ಯಾಯ ಹತ್ಯೆಯ ಒಂದು ಭಾಗ ಅಂತ ಹೇಳಿ ಬಹುಶಃ ಇವತ್ತು ಇಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂಗಳು ಕೆಲವು ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡಬಹುದು. ಆದರೆ ಭಾರತೀಯ ಹಿಂದೂಗಳ ಆ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಇವತ್ತು ಒಂದಷ್ಟು ಜನ ಬೀದಿಗಿಳಿದು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಎಲ್ಲೇ ಒಂದು ಬಾಂಗ್ಲಾದಲ್ಲಿ ಆ ದೀಪುವಿನ ಹತ್ಯೆ ಆಯಿತು, ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಬಾಗಿಲಿಗೂ ಅಂತ ಜಿಹಾದಿಗಳು ಬರ್ಬೋದು. ಇಲ್ಲಿರುವಂತ ಜಿಹಾದಿ ಮನೋಸ್ಥಿತಿಯ ಸಂಘಟನೆಗಳು ಕೂಡ ಮುಂದೊಂದು ದಿನ ಇಂತಹ ಘಟನೆಗಳಿಗೆ ಕಾರಣ ಆಗಬಹುದು. ಅದಕ್ಕಾಗಿ ನಾವು ಇಲ್ಲಿರುವಂತ ಜಿಹಾದಿಗಳಿಗೂ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಈ ಒಂದು ಪ್ರತಿಭಟನೆಯ ಮುಖಾಂತರ ಮಾಡ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರ ಕೂಡ ಈ ಒಂದು ನಮ್ಮ ಒಬ್ಬ ಹಿಂದುವಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅವನಿಗೆ ಹಿಂಸೆ ಕೊಟ್ಟು ಅವರನ್ನು ಅಮಾನ್ಯವಾಗಿ ಹತ್ಯೆ ಮಾಡಿದಂತ ಆ ಒಂದು ಕೆಲಸವನ್ನು ಇಡೀ ಸರ್ಕಾರ ಕೂಡ ಖಂಡಿಸಬೇಕು. ಭಾರತ ಸರ್ಕಾರ ಅದಕ್ಕೆ ಒಂದು ತಕ್ಕ ಪ್ರತಿಕ್ರಿಯೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಬಹುಶಃ ಇಡೀ ಹಿಂದೂ ಸಮಾಜ ಎದ್ದು ನಿಂತು ಇಂತಹ ಘಟನೆಗಳಾದಾಗ ಮತ್ತೆ ಬೀದಿಗಿಳಿದು ಇವತ್ತು ಹಿಂದೂಗಳ ರಕ್ಷಣೆಗೆ ನಾವು ಬದ್ಧರಾಗಿದ್ದೇವೆ ಅನ್ನುವಂತ ಸಂದೇಶವನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಘಟನೆಯನ್ನು ಖಂಡಿಸ್ತಾ ಬಾಂಗ್ಲಾದೇಶದ ಸರ್ಕಾರ ಅಲ್ಲಿ ಯಾರು ಇಂಥ ಜಿಹಾದಿ ಮನೋಭಾವನೆಯ ವ್ಯಕ್ತಿಗಳಿದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು, ಮತ್ತೆ ಇಂಥ ಘಟನೆಗಳು ನಡೆಯದಾಗಿ ನೋಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.